ಇಂದು ಕೇಂದ್ರದ ಮೊದಲ ಸಚಿವ ಸಂಪುಟ ಸಭೆ ನಿಗದಿಯಾಗಿದೆ. ಸಂಜೆ 5 ಗಂಟೆಗೆ ಮೋದಿ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. 100 ದಿನಗಳ ಕಾರ್ಯಸೂಚಿ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಇವತ್ತು ಕೆಲಸ ಚುರುಕುಗೊಳಿಸುವಂತೆ ಸೂಚನೆ ನೀಡುವಂತ ಸಾಧ್ಯತೆ ಕೂಡ ಇದೆ. ಸಂಜೆ 5 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಮೀಟಿಂಗ್ ಇದು. 100 ದಿನಗಳ ಕಾರ್ಯಸೂಚಿ ಬಗ್ಗೆ ಪ್ರಸ್ತಾವ ಸಾಧ್ಯತೆ ಕೂಡ ಇದೆ. ಇವತ್ತು ಸಂಜೆ 5 ಗಂಟೆಗೆ ಮೀಟಿಂಗ್ ಅನ್ನ ನಿಗದಿ ಮಾಡಿಕೊಂಡಿದ್ದಾರೆ. ಕೆಲಸವನ್ನ ಚುರುಕುಗೊಳಿಸಿ ಅಂತ ಕೂಡ ಸೂಚನೆ ಕೊಡುವಂತ ಸಾಧ್ಯತೆ ಇದೆ. ಇನ್ನು ಸಂಜೆ ಹೊಸ ಸಂಪುಟ ಸದಸ್ಯರಿಗೆ ಔತಣಕೂಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜೆಪಿ ನಡ್ಡಾ ಅವರಿಂದ ಔತಣಕೂಟವನ್ನ ಏರ್ಪಾಡು ಮಾಡಲಾಗಿದೆಯಂತೆ. ನಿನ್ನೆ ಸಂಜೆಯಷ್ಟೇ 3ನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು 7 ಗಂಟೆ 15 ನಿಮಿಷಕ್ಕೆ. ಅದಾದ ಬಳಿಕ ಅವ್ರ ಜೊತೆಗೂ ಕೂಡ 72 ಜನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇದೆಲ್ಲ ಆದ್ಮೇಲೆ ಇವತ್ತು ಮೊದಲ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸಂಜೆ 5 ಗಂಟೆಗೆ ನಡೆಯುವಂತ ಈ ಸಭೆಯಲ್ಲಿ ಒಂದಷ್ಟು ಸೂಚನೆಗಳು ಕೂಡ ಇರುತ್ತೆ. ಒಂದಷ್ಟು ಚರ್ಚೆಯನ್ನ ಮಾಡ್ತಾ ಹೋಗ್ತಾರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೆ ಕೆಲಸವನ್ನ ಚುರುಕುಗೊಳಿಸಿ ಮಾಡುವಂತ ಕೆಲಸಗಳು ವೇಗವನ್ನ ಪಡ್ಕೋಬೇಕು ಅಂತ ನಿನ್ನೆ ಪ್ರಮಾಣ ವಚನಕ್ಕೂ ಮುನ್ನ ಕೂಡ ಚಹಾಕೂಟದ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸಚಿವರಾಗಿ ಆಯ್ಕೆಯಾಗುವಂತವರಿಗೆ ಒಂದಷ್ಟು ಸೂಚನೆಗಳನ್ನ ಕೂಡ ಕೊಡಲಾಗಿತ್ತು. ಹೇಗೆ ಕಾರ್ಯವೈಖರಿ ಇರಬೇಕು, ದಿಢೀರಂತಾನೆ ಎಲ್ಲ ಪರಿಹಾರ ಕೂಡ ಜನರಿಗೆ ಏನೇನು ಸಮಸ್ಯೆ ಇದೆ ಪರಿಹಾರ ಕೊಡಬೇಕು, ಮತ್ತೆ ಯೋಜನೆಗಳು ಅಂತ ಬಂದಾಗ ಆ ಯೋಜನೆಗಳನ್ನ ಆದಷ್ಟು ಬೇಗ ಜಾರಿಗೆ ತರಬೇಕು ಅಂತ ಕೂಡ ನಿನ್ನೆ ಮೋದಿ ಅವರು ಸೂಚನೆ ಕೊಟ್ಟಿದ್ರು. ಇವತ್ತಿನ ಸಭೆಯಲ್ಲೂ ಕೂಡ ಬಹುತೇಕವಾಗಿ ಅಂತಹ ವಿಚಾರಗಳೇ ಚರ್ಚೆಯಾಗಬಹುದು. ಅದಾದ ಬಳಿಕ ಜೆಪಿ ನಡ್ಡಾ ಅವರು ಔತಣಕೂಟವನ್ನು ಕೂಡ ಏರ್ಪಾಡು ಮಾಡಿದ್ದಾರೆ. ಸಚಿವರಿಗೆ ಔತಣಕೂಟ ವ್ಯವಸ್ಥೆ ಕೂಡ ಇರುತ್ತೆ. ನಿನ್ನೆ ಅಷ್ಟೇ ಪ್ರಧಾನಿಯಾಗಿ 3ನೇ ಬಾರಿಗೆ ಅಂದ್ರೆ ಇಲ್ಲಿವರೆಗೂ ಕೂಡ 10 ವರ್ಷಗಳ ಕಾಲ ಮೋದಿ ಅವರು ಅಧಿಕಾರವನ್ನ ಅನುಭವಿಸಿದ್ರು. ಅದಾದ ಬಳಿಕ ಈಗ ಎನ್ಡಿಎ ಸರ್ಕಾರ ರಚನೆ ಆಗಿರುವಂತದ್ದು. ಮಿತ್ರ ಪಕ್ಷಗಳ ಜೊತೆಗೆ ಎನ್ಡಿಎ ಸರ್ಕಾರ ಏನ್ ರಚನೆ ಆಗಿದೆ, ಯಾರ್ಯಾರಿಗೆ ಏನೇನ್ ಸ್ಥಾನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿಕೊಂಡು ಎನ್ಡಿಎ ಸರ್ಕಾರವನ್ನ ಭದ್ರವಾಗಿ ರಚನೆ ಮಾಡಬೇಕು ಅಂತ ಮೋದಿ ಅವರು ಒಂದಷ್ಟು ಚರ್ಚೆ ಮಾಡಿ ಒಂದಷ್ಟು ಚಿಂತನೆ ನಡೆಸಿ ಈಗ ಸರ್ಕಾರ ರಚನೆ ಅಂತೂ ಆಗ್ತಾ ಇದೆ. ನಿನ್ನೆ ಅಷ್ಟೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಯಾವ್ಯಾವ ರಾಜ್ಯಗಳಿಗೆ ಯಾವ್ಯಾವ ಸ್ಥಾನವನ್ನ ಕೊಟ್ಟು ಮಣೆ ಹಾಕಿದ್ರೆ ಆ ರಾಜ್ಯಗಳಲ್ಲಿ ಕಮಲ ಇನ್ನೂ ಅರಳುತ್ತೆ, ಬಿಜೆಪಿಯ ಸಂಘಟನೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಲೆಕ್ಕಾಚಾರ ಹಾಕೊಂಡು ಈಗಾಗಲೇ ಖಾತೆ ಹಂಚಿಕೆಗೆ ಸಂಬಂಧಪಟ್ಟಂತೆ ಕೂಡ ಚಿಂತನೆ ಆಗೋಗಿದೆ. ಹಾಗಾಗಿ ನಿನ್ನೆ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ಆಯಿತು. ಇದೆಲ್ಲ ಆದ ಬಳಿಕ ಈಗ ಸಚಿವರ ಮೊದಲ ಸಂಪುಟ ಸಭೆ ನಡೀತಾ ಇದೆ. ಅದು ಸಂಜೆ 5 ಗಂಟೆಗೆ ನಿಗದಿ ಆಗಿರುವಂಥದ್ದು. ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ನಡೆಯುವಂತ ಈ ಸಭೆಯಲ್ಲಿ ಮುಂದಿನ ಅವರ ಕಾರ್ಯವೈಖರಿ ಹೇಗಿರಬೇಕಾಗುತ್ತೆ, ಯೋಜನೆಗಳು ಏನಿದ್ದಾವೆ ಇನ್ನೂ ಕೂಡ ಕಾರ್ಯರೂಪಕ್ಕೆ ಬರದೇ ಇರುವಂತ ಯೋಜನೆಗಳು ಅವುಗಳನ್ನ ಆದಷ್ಟು ಬೇಗ ಎಲ್ಲಾ ರಾಜ್ಯದವರು ಕೂಡ ಇಂಥ ರಾಜ್ಯದ ಇಂಥ ಸಚಿವರೇ ಅಂತಲ್ಲ, ನಿಮ್ಮ ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವಂತಹ ಯೋಜನೆಗಳನ್ನ ಸರಿಯಾದ ದಾರಿಗೆ ತರಬೇಕು, ಅನುಷ್ಠಾನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೋದಿ ಅವರು ಸೂಚನೆ ಕೊಡಲಿದ್ದಾರೆ. ಅದೇ ರೀತಿಯಾಗಿ ಈಗ ಸಚಿವರಾಗಿ ಆಯ್ಕೆಯಾಗಿರುವಂಥವರು ಎಂಥದ್ದೇ ವಿರೋಧಿ ಅಲೆ ಇದ್ರೂ ಕೂಡ ಅವರ ರಾಜ್ಯದಲ್ಲಿ ಅದನ್ನ ಫೇಸ್ ಮಾಡಬೇಕಾಗುತ್ತೆ, ಬಿಜೆಪಿಯ ಸಂಘಟನೆ ಮಾಡ್ತಾ ಹೋಗಬೇಕಾಗುತ್ತೆ. ಈಗ ಹೇಗೆ ಕೆಲವೊಂದು ರಾಜ್ಯಗಳಲ್ಲಿ ಬಿಜೆಪಿ ಸೋಲನ್ನ ಕಂಡಿದೆಯೋ ಅದು ಮುಂದುವರಿಬಾರ್ದು, ಆ ರೀತಿಯ ವಿರೋಧಿ ಅಲೆ ಇರಬಾರ್ದು ಅಂತಂದ್ರೆ ಆ ನಿಟ್ಟಿನಲ್ಲಿ ಸಚಿವರು ಹೇಗೆ ಕೆಲಸ ಮಾಡಬೇಕು, ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಬಹುದು, ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಸವಿಸ್ತಾರವಾಗಿ ಚರ್ಚೆ ಆಗ್ತಾ ಹೋಗ್ಬೋದೇನೋ. ಅದಾದ ಬಳಿಕ ನಡ್ಡಾ ಅವರ ಔತಣಕೂಟ ವ್ಯವಸ್ಥೆ ಕೂಡ ಇದೆ, ಅದನ್ನು ಕೂಡ ಸಚಿವರಿಗೆ ಸಿಗುತ್ತೆ, ಅದರ ಊಟದ ವ್ಯವಸ್ಥೆ ಕೂಡ ಇರುತ್ತೆ.